ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಈಗ ಮಹಾವಿಶ್ವ ಪರಿವರ್ತನೆಯೊಂದು ನಡೆಯಲಿದೆ. ಜಗತ್ತು ಹೊಸ ಜಗತ್ತಲ್ಲಿ ಪರಿವರ್ತನೆಯಾಗಲಿದೆ. ಅಂದಮೇಲೆ ಈ ಹೊಸ ಜಗತ್ತು ಹೇಗಿರಬಹುದು? ಸಮಯ ನಮಗೆ ಏನನ್ನು ಸೂಚಿಸುತ್ತಿದೆ? ಸಮಯವನ್ನು ಯಾರು ನಡೆಸುತ್ತಿದ್ದಾರೆ? ಮನುಷ್ಯನೇಕೆ ಅನಂತ ಸಮಯದಿಂದ ಜನನ ಮರಣಗಳ ಚಕ್ರಕ್ಕೆ ಒಳಗಾಗುತ್ತಿದ್ದಾನೆ? ಎಲ್ಲವನ್ನ ತಿಳಿಯಲು ನಾವೆಲ್ಲರೂ ಆತ್ಮಜ್ಞಾನವನ್ನು ಪಡೆಯಬೇಕಿದೆ. ಮುಂದೆಯೂ ಈ ಸೃಷ್ಟಿ ಹೀಗೆ ನಡೆಯುತ್ತದೆಯೇ? ಅಂದರೆ ನೋವು, ದುಃಖ, ಕಷ್ಟಗಳಿಂದ ಕೂಡಿದ ಈ ಜಗತ್ತು ಮತ್ತು ಕ್ಷಣಮಾತ್ರದ ಸುಖ ಇದು ಹೀಗೇ ಮುಂದುವರಿಯುತ್ತದೆಯೇ? ನಾವೆಲ್ಲರೂ ಯಾವುದೋ ಒಂದು ಮಹತ್ತರ ಉದ್ದೇಶಕ್ಕಾಗಿ ಈ ಭೂಮಿಗೆ ಕಳುಹಿಸಲ್ಪಟ್ಟಿದ್ದೇವೆ. ನಮ್ಮನ್ನು ಬೇರೆಯದೇ ಆಯಾಮ ಮತ್ತು ಬೇರೆ ಬ್ರಹ್ಮಾಂಡಗಳಿಂದ ಈ ಭೂಲೋಕಕ್ಕೆ ಕಳುಹಿಸಲಾಗಿತ್ತು. ಆದರೆ ಈ ಭೂಮಿಯ ವಾಯುಮಂಡಲಕ್ಕೆ ಕಾಲಿಡುತ್ತಿದ್ದಂತೆ ಪ್ರತಿಯೊಂದು ಆತ್ಮ ತನ್ನ ಅಸ್ತಿತ್ವವನ್ನೇ ಮರೆತು ಬಿಟ್ಟಿದೆ. ಆತ್ಮದ ಮೇಲೆ ಈ ಭೌತಿಕ ಪಂಚತತ್ವಗಳ ಆವರಣ ಆವರಿಸಿಕೊಂಡಿದೆ ಮತ್ತು ಈ ಭೂಮಿಯ ಮಾಯಾಜಾಲದಲ್ಲಿ ಮನುಷ್ಯ ಸಿಲುಕಿಕೊಂಡಿದ್ದಾನೆ. ಈಗಿರುವ ಪ್ರಶ್ನೆಯೆಂದರೆ, ನಮ್ಮ ಈ ಪಯಣ ಹೀಗೆ ಅನಂತ ಕಾಲದವರೆಗೆ ನಡೆಯುತ್ತಲೇ ಇರುತ್ತದೆಯೇ? ನಾವು ನಮ್ಮ ಮೂಲ ಸ್ಥಿತಿಯನ್ನು ಪಡೆಯಲು ಎಂದಿಗೂ ಸಾಧ್ಯವೇ ಇಲ್ಲವೇ? ನಾವು ಈ ಮೃತ್ಯುಲೋಕವನ್ನು ಶಾಶ್ವತವಾಗಿ ತೊರೆದು ಅಮರಲೋಕ, ಸತ್ಯಲೋಕ ಅಥವಾ ಬೇಹದ್ದಿನ ಜಗತ್ತನ್ನು ಸೇರಲು ಸಾಧ್ಯವಿಲ್ಲವೇ? ಮುಂಬರಲಿರುವ ಭವಿಷ್ಯ ಹೇಗಿದೆ? ಆ ಹೊಸ ಜಗತ್ತು ಹೇಗಿದೆ? ಮುಂದೆ ಬರಲಿರುವ ಹೊಸ ಜಗತ್ತು ಬೇಹದ್ನ ಆತ್ಮಗಳಿಗೆ ಬಹಳ ಸುಂದರ ಹಾಗೂ ಸುಖಮಯವಾಗಿರಲಿದೆ ಎಂದು ಬಾಪೂಜಿಯವರು ಹೇಳಿದ್ದಾರೆ. ಕೇವಲ ಈ ಒಂದು ಭೂಮಿಯೊಂದೇ ಅಲ್ಲ, ಸಂಪೂರ್ಣ ಮಲ್ಟಿವರ್ಸ್ ಈಗ ಪರಿವರ್ತನೆಯಾಗಲಿದೆ. ಹೊಸ ಜಗತ್ತಿಗೆ ಅಡಿಪಾಯ ಬಿದ್ದಿದೆ. ಈಗ ಸಮಯ ಬಹುಬೇಗ ಪರಿವರ್ತನೆಯಾಗಲಿದೆ. ಪರಮ ಪ್ರಕಾಶದ ಜಗತ್ತು ಸೃಷ್ಟಿಯಾಗಲಿದೆ. ಈ ಭೂಮಿಯ ಮೇಲೆ ಮೇಲಿನಿಂದ ಒಂದು ಪರಮ ಪ್ರಕಾಶವು ಬಂದು ಸಂಪೂರ್ಣ ಮಲ್ಟಿವರ್ಸ್ ಮತ್ತು ಭೂಮಿಯನ್ನು ಪರಿವರ್ತನೆ ಮಾಡಲಿದೆ. ನಮ್ಮ ಭೂಮಿಯು 3D ಇಂದ 5Dಗೆ ಶಿಫ್ಟ್ ಆಗಲಿದೆ ಎಂದು ಜನ ಕೂಡ ಹೇಳ್ತಾ ಇದ್ದಾರೆ. ಆ ಹೊಸ ಆಯಾಮಕ್ಕೆ ಪ್ರವೇಶ ಮಾಡಿದ ಮೇಲೆ ಭೂಮಿಯ ಚಿತ್ರಣ ಹೇಗಿರಲಿದೆ ಎಂದು ಅನೇಕ ಭವಿಷ್ಯವಾಣಿಗಳು ಸಹ ನಮಗಿಂದು ಸಿಗುತ್ತಿವೆ. ಭೂಮಿಯು ತನ್ನ ಆವೃತ್ತಿ ಮತ್ತು ಕಂಪನವನ್ನು ಬದಲಿಸಲಿದೆ. ನಮ್ಮ ಭೂಮಿಯಿಂದ ಮೇಲೆ ಅನೇಕ ಆಯಾಮಗಳಿವೆ, ಅನೇಕ ಡೈಮೆನ್ಷನ್ಗಳಿವೆ. ಆದರೆ ಅವುಗಳನ್ನು ನಾವು ಕಾಣಲು ಸಾಧ್ಯವಿಲ್ಲ, ಏಕೆಂದರೆ ಅವೆಲ್ಲವೂ ಅದೃಶ್ಯವಾಗಿವೆ. ನಾವು ಅದೆಷ್ಟು ಜನ್ಮಗಳಿಂದ ಅದೆಷ್ಟು ಕರ್ಮಗಳನ್ನು ಹೊತ್ತುಕೊಂಡು ತಿರುಗುತ್ತಿದ್ದೇವೆ ಎಂದು ಕಲ್ಪನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈಗ ಈ ಜಗತ್ತಿನ ಪರಿವರ್ತನೆ ಆಗಲಿದೆ. ಜಗತ್ತು ವಿನಾಶದತ್ತ ದಾಪುಗಾಲಿಡುತ್ತಿದೆ. ಅತಿ ಆದಾಗಲೇ ಅಂತ್ಯವೂ ಆಗುತ್ತದೆ. ಆದರೆ ಇದು ಅಂತ್ಯವಾಗಿರುವುದಿಲ್ಲ, ಇದು ಒಂದು ಪರಿವರ್ತನೆಯಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಎಲ್ಲದಕ್ಕೂ ಮೊದಲು ಈ ಭೂಮಿಯ ವೈಬ್ರೇಷನ್ನ ಪರಿವರ್ತನೆಯಾಗಲಿದೆ. ಎಲ್ಲ ಆತ್ಮಗಳ ಜಾಗೃತಿ ಆಗಲಿದೆ. ಇಂದು ಅದೃಶ್ಯವಾಗಿರುವ ಆತ್ಮಶಕ್ತಿಯು ಮುಂದಿನ ಸಮಯದಲ್ಲಿ ಎಲ್ಲರೂ ನೋಡಲಿದ್ದಾರೆ. ಇಡೀ ಭೂಮಿ ಒಂದು ಹೊಸ ಜಗತ್ತಾಗಿ ವಿಕಾಸ ಹೊಂದಲಿದೆ. ಆ ಜಗತ್ತು ಪರಮ ಪ್ರಕಾಶದಿಂದ ತುಂಬಲಿದೆ. ತತ್ವಗಳು ರೂಪಾಂತರಗೊಳ್ಳಲಿವೆ. ಈಗ ಇದಕ್ಕೆ ಸಂಬಂಧಪಟ್ಟ ಎಲ್ಲ ತಯಾರಿಯು ಸೂಕ್ಷ್ಮ ಜಗತ್ತಿನಲ್ಲಿ ನಡೆಯುತ್ತಿದೆ. ನಾವು ಸಹ ಈ ಪರಿವರ್ತನೆಯಲ್ಲಿ ಭಾಗಿಯಾಗಬೇಕೆಂದರೆ ಬಹುಬೇಗ ನಾವು ಆತ್ಮಜ್ಞಾನವನ್ನು ತಿಳಿದುಕೊಂಡು ನಮ್ಮ ಸ್ವಸ್ವರೂಪದ ಅನುಭೂತಿಯನ್ನು ಹೆಚ್ಚಿಸಿಕೊಳ್ಳಬೇಕಿದೆ. ಏಕೆಂದರೆ ಎಲ್ಲ ಆತ್ಮಗಳಿಗೆ ಆ ಹೊಸ ಲೋಕಕ್ಕೆ ಪ್ರವೇಶ ಸಿಗುವುದಿಲ್ಲ. ಇದುವೇ ನಮ್ಮ ಅಂತಿಮ ಪರೀಕ್ಷೆ ಕೂಡ ಆಗಿದೆ. ನಾವು ಆ ಹೊಸ ಜಗತ್ತಿಗೆ ಪ್ರವೇಶಿಸಬೇಕು ಎಂದರೆ ನಮ್ಮ ಎಲ್ಲ ಕರ್ಮಗಳ ಭಾರವನ್ನು ಕಳೆದುಕೊಳ್ಳಬೇಕು. ಒಳ್ಳೆಯ ಕೆಟ್ಟ ಎಲ್ಲ ರೀತಿಯ ಕರ್ಮಗಳನ್ನು ಇಲ್ಲಿಯೇ ಮುಗಿಸಿಕೊಳ್ಳಬೇಕು. ನಮ್ಮೆಲ್ಲರ ಬಳಿ ಈಗ ಆಯ್ಕೆ ಇದೆ. ಹೊಸ ಜಗತ್ತಿಗೆ ಹೋಗುವುದು ಅಥವಾ ಬಿಡುವುದು ನಮ್ಮ ಕೈಯಲ್ಲಿಯೇ ಇದೆ. ಈಗ ಈ ಅವಕಾಶವನ್ನು ಬಿಟ್ಟರೆ ಇನ್ನೆಂದಿಗೂ ಇದು ಮತ್ತೆ ಸಿಗಲಾರದು. ಮುಂದೆ ಬರಲಿರುವ ಹೊಸ ಜಗತ್ತು ಅದ್ಭುತವಾಗಿದೆ ಮತ್ತು ಸುಂದರವಾಗಿದೆ. ನಮ್ಮ ಕಲ್ಪನೆಗೂ ಸಹ ಮೀರಿದೆ. ಆ ಜಗತ್ತಿನ ಬಣ್ಣ, ರೂಪ, ಆಕಾರ, ಅಲ್ಲಿಯ ಪಶು ಪಕ್ಷಿ ಎಲ್ಲವೂ ಅನುಪಮವಾಗಿದೆ, ಅಮೋಘವಾಗಿದೆ.
ಅದ್ಭುತ, ಸುಂದರ, ದಿವ್ಯವಾಗಿದೆ. ಆ ಜಗತ್ತಿನ ತತ್ವಗಳು, ಎನರ್ಜಿ, ವೈಬ್ರೇಷನ್ ಈಗಿರುವಂತೆ ಇರುವುದಿಲ್ಲ ಮತ್ತು ಆ ಹೊಸ ಜಗತ್ತಿನಲ್ಲಿ ನಮ್ಮ ಶರೀರವೂ ಸಹ ಈಗಿರುವಂತೆ ಇರುವುದಿಲ್ಲ ಎನ್ನುತ್ತಾರೆ ಬಾಪೂಜಿಯವರು. ನಮ್ಮ ಶರೀರ ಹೊಸ ಜಗತ್ತಿಗೆ ಹೋದಾಗ ಪರಮ ಪ್ರಕಾಶದ ಶರೀರವಾಗಲಿದೆ. ಆ ಜಗತ್ತಿನಲ್ಲಿ ಸಂಕಲ್ಪಗಳ ಭಾಷೆ ಇರುತ್ತದೆ. ನಾವು ಅಲ್ಲಿ ಒಂದು ಆಯಾಮದಿಂದ ಬೇರೊಂದು ಆಯಾಮಕ್ಕೆ ಬೇಕೆಂದಾಗೆಲ್ಲ ಪ್ರಯಾಣ ಬೆಳೆಸಬಹುದಾಗಿದೆ. ಒಬ್ಬ ಭವಿಷ್ಯಕಾರರು ಹೇಳಿದ್ದಾರೆ, ಈಗಾಗಲೇ ಅನೇಕ ಆತ್ಮರು ಇಲ್ಲಿಂದ ಮೇಲೆ ಹೋಗಿ ಭೂಮಿಯ ಪರಿವರ್ತನೆಗಾಗಿ ಪವರನ್ನು ತುಂಬುತ್ತಿದ್ದಾರೆ. ಒಂದು ವೇಳೆ ಮೇಲೆ ಹೋದ ಆತ್ಮರು ಮತ್ತೆ ಭೂಮಿಯ ಮೋಹ ಮತ್ತು ಮಾಯೆ ಮತ್ತು ಸಂಬಂಧಗಳಲ್ಲಿ, ಭಾವನೆಗಳಲ್ಲಿ ಸಿಲುಕಿಕೊಂಡರೆ ಅಂತಹ ಆತ್ಮರನ್ನು 5Dಯಿಂದ ಪುನಃ 3Dಗೆ ಕಳುಹಿಸಲಾಗುತ್ತದೆ. ಈ ಹೊಸ ಜಗತ್ತಿನ ಬಗ್ಗೆ ಬಾಪೂಜಿಯವರು ನಮಗೆ ಅನೇಕ ವರ್ಷಗಳ ಹಿಂದೆಯೇ ತಿಳಿಸಿಕೊಟ್ಟಿದ್ದಾರೆ. ಬಾಪೂಜಿಯವರು ಹೇಳ್ತಾರೆ, ಈಗ ಅಂತಿಮ ಸಮಯ ನಡೆಯುತ್ತಿದೆ. ಈಗ ಶಾಶ್ವತ ಪರಿವರ್ತನೆಯೊಂದು ಆಗಲಿದೆ. ಈ ಪರಿವರ್ತನೆಯನ್ನು ಆಲ್ಮೈಟಿ ಅಥಾರಿಟಿ, ಸುಪ್ರೀಂ ಪವರ್ ಸ್ವತಃ ಖುದ್ದಾಗಿ ಬಂದು ಮಾಡುತ್ತಿದ್ದಾನೆ. ಇಲ್ಲಿಯವರೆಗೆ ಅದೆಷ್ಟು ಬಾರಿ ಈ ಭೂಮಿಯ ಸೃಷ್ಟಿ ವಿಸರ್ಜನೆ ಆಗಿರಬಹುದು ಯಾರಿಗೂ ತಿಳಿದಿಲ್ಲ. ಈ ರೀತಿ 5Dನಲ್ಲಿ ಅದೆಷ್ಟು ಬಾರಿ ಭೂಮಿ ಹೋಗಿರಬಹುದು ಅದು ಸಹ ನಮಗೆ ತಿಳಿದಿಲ್ಲ. ಆದರೆ ಬೇಹದ್ ಜ್ಞಾನದಿಂದ ನಾವು ಈ ಭೂಮಿಯು ಮೊದಲು ಈ ರೀತಿ ಇರಲಿಲ್ಲ ಮತ್ತು ಬಹಳ ಉನ್ನತ ಸ್ಥಿತಿಯಲ್ಲಿದ್ದ ಭೂಮಿ ಕಾಲ ಕಳೆದಂತೆ, ಯುಗಾಂತರಗಳು ಜರುಗಿದಂತೆ ಇದರ ಸ್ಥಿತಿ ಅಧೋಗತಿಗೆ ಇಳಿಯುತ್ತಾ ಹೋಯಿತು ಎಂಬುದನ್ನು ಬಾಪೂಜಿಯವರ ವಿಡಿಯೋಗಳಿಂದ ನಾವು ತಿಳಿದುಕೊಂಡಿದ್ದೇವೆ. ಇಂತಹ ಅದೆಷ್ಟೋ ಭೂಮಿಗಳು ನಮ್ಮ ಬ್ರಹ್ಮಾಂಡದಲ್ಲಿವೆ ಮತ್ತು ಅದೆಷ್ಟೋ ಅನಂತಾನಂತ ಬ್ರಹ್ಮಾಂಡಗಳು ನಮ್ಮ ಗ್ಯಾಲಕ್ಸಿಯಲ್ಲಿವೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಕೇವಲ ನಮ್ಮ ಒಂದು ಭೂಮಿಯ ಪರಿವರ್ತನೆ ಆಗುವುದರಿಂದ ಏನೂ ಸಾಧ್ಯವಿಲ್ಲ. ಸಮಯದ ಜೊತೆ ಎಲ್ಲ ಬ್ರಹ್ಮಾಂಡಗಳಲ್ಲಿ ಶಕ್ತಿಯು ಕಡಿಮೆಯಾಗುತ್ತಾ ಹೋಗಿದೆ. ಈಗ ಈ ಸ್ಥಿತಿಯಲ್ಲಿ ಯಾವ ರೀತಿಯ ಪರಿವರ್ತನೆ ಬೇಕು? ಮೊದಲಿನಂತೆ ಸತ್ಯಯುಗ, ಕಲಿಯುಗ ಇಂತಹ ಯಾವ ಯುಗಗಳೂ ಈಗ ಬರುವುದಿಲ್ಲ. ಈಗ ಶಾಶ್ವತವಾಗಿ ಈ ತತ್ವಗಳ ಲೋಕವು ಅಮರ ಲೋಕವಾಗಲಿದೆ. ಈಗ ನಡೆಯಲಿರುವ ಪರಿವರ್ತನೆ ಹಿಂದಿನಂತೆ ಯುಗಗಳು ಪದೇ ಪದೇ ಜರುಗುವಂತಹ ಪರಿವರ್ತನೆಯಲ್ಲ. ಇದು ಶಾಶ್ವತ ಪರಿವರ್ತನೆಯಾಗಲಿದೆ. ಪುನಃ ಮತ್ತೆಂದಿಗೂ ಈ ರೀತಿಯ ಪಂಚತತ್ವದ ಜಗತ್ತು ಅಥವಾ ಮೃತ್ಯುಲೋಕ ಸೃಷ್ಟಿಯಾಗುವುದಿಲ್ಲ. ಸಂಪೂರ್ಣ ಮಲ್ಟಿವರ್ಸ್ನ ಪರಿವರ್ತನೆಯಾಗಲಿದೆ ಎಂದು ಬಾಪೂಜಿಯವರು ಹೇಳಿದ್ದಾರೆ. ಕೆಲವು ಬೀಜರೂಪ ಆತ್ಮಗಳು ಪರಮಪಿತ ಪರಮಾತ್ಮನ ಸಹಾಯದಿಂದ ಈ ಪರಿವರ್ತನೆಯನ್ನು ಸಂಪನ್ನಗೊಳಿಸಲಿದ್ದಾರೆ. ಅವರೆಲ್ಲರೂ ಈಗ ಈ ಭೂಮಿಯ ವೈಬ್ರೇಷನನ್ನು ಪರಮಶಾಂತಿಯ ಸಂಕಲ್ಪಗಳಲ್ಲಿ ಪರಿವರ್ತಿಸುವ ಕಾರ್ಯವನ್ನು ಆರಂಭಿಸಿಬಿಟ್ಟಿದ್ದಾರೆ. ಈಗ ಸಮಯವನ್ನು ನಿಲ್ಲಿಸಬೇಕಿದೆ. ಸಮಯದ ಅಂತ್ಯ ಮಾಡಲೇಬೇಕು. ಇದಕ್ಕಾಗಿ ಕಾಯಬೇಕಾಗಿಲ್ಲ. ಸಮಯಕ್ಕಾಗಿ ಎದುರು ನೋಡಬೇಕಾಗಿಲ್ಲ. ಈ ಸಮಯ ಆತ್ಮ ಜಾಗೃತಿಯ ಸಮಯವಾಗಿದೆ. ಹೊಸ ಜಗತ್ತಿಗೆ ಹೊಸ ಜ್ಞಾನವೇ ಬೇಕು. ಈ ಹೊಸ ಜ್ಞಾನವನ್ನು ಬಾಪೂಜಿಯವರು ತಮ್ಮ ಪುಸ್ತಕವಾದಂತಹ ಲೈಫ್ ಇನ್ ಮಲ್ಟಿವರ್ಸಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಬಾಪೂಜಿಯವರ ಬಹಳಷ್ಟು ವಿಡಿಯೋಗಳು ಕೂಡ ಯೂಟ್ಯೂಬ್ನಲ್ಲಿ ಇವೆ. ಬಾಪೂಜಿ ದಶರಥ್ ಭಾಯ್ ಪಟೇಲ್ ಎಂಬ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅವರ ವಿಡಿಯೋಗಳನ್ನು ನೋಡಿ ಸಂಪೂರ್ಣವಾಗಿ ಬಹಳ ವಿಸ್ತಾರವಾಗಿ ಈ ಜಗತ್ತು ಹೇಗೆ ಸೃಷ್ಟಿಯಾಗಲಿದೆ, ಮುಂದೆ ಬರಲಿರುವ ಆ ಜಗತ್ತು ಹೇಗೆ ಇರಲಿದೆ ಎನ್ನುವುದನ್ನು ತಿಳಿದುಕೊಳ್ಳಿ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो